ಈ ಮಗ ಯಾವುದೋ ಫಿಗರು ಹಿಂದೆ ಬರೋ ಬಾ ಬಾ ಬಾ. ಹಲೋ ಮೇಡಮ್, ಕಾರು ಖಾಲಿ ಆಗಿದೆ, ನಾವು ಖಾಲಿ ಆಗಿದ್ದೀವಿ, ಬರ್ತೀರಾ? ಬರ್ತೀನಿ. ಮೀಟರ್ ಹಾಕ್ತೀಯಾ? ಅದೇನು ಬರ್ತೀಯಾ ಅಂದ್ರೆ ಮೀಟರ್ ಹಾಕ್ತೀಯಾ ಅಂತ ಅವಳಲ್ಲೋ. ಅದಕ್ಕೆ ಅಣ್ಣ ನಾನು ಹಿಂಗ್ ರೂಮ್ ಹತ್ರ ಒಂದ್ ಸೆಟ್ ಹಾಕೊಂಬ ಅಂತ ಹೇಳಿದ್ದು. ನನ್ ಮಾತು ಕೇಳಿದ್ರಲ್ವಾ ನೀನು? ಹಲೋ ಮೇಡಮ್, ನಾನು ಟ್ಯಾಕ್ಸಿ ಡ್ರೈವರ್ ಅಲ್ಲ, ಸ್ವಲ್ಪ ಕರೆಕ್ಟಾಗಿ ನೋಡಿ. ಪ್ಲೇ ಬಾಯ್, ಬ್ಯಾಡ್ ಬಾಯ್ ಇವನು. ಹಾಯ್, ಸಾರಿ ಸ್ವಲ್ಪ ಲೇಟ್ ಮಾಡಿದೆ. ನೀನ್ ಯಾವತ್ ಬೇಗ ಬಂದಿದ್ಯಾ, ಇವತ್ ಲೇಟ್ ಅನ್ನೋದಕ್ಕೆ? ಟಾಪ್ ತುಂಬಾ ಚೆನ್ನಾಗಿದೆ, ಎಲ್ಲೇ ತಗೊಂಡೆ? ಕಳಾಮಂದಿರಲ್ಲಿ ಕಣೆ. ಹೇ, ಹೊಸ ಇಯರಿಂಗ್ಸಾ? ಹೂಸ್ ದಿಸ್? ಅಯ್ಯೋ ಮರ್ತೋದೆ. ಈಸ್ ಮಿಸ್ಟರ್ ಪ್ಲೇ ಬಾಯ್ ಅಂಡ್ ಬ್ಯಾಡ್ ಬಾಯ್. ಓ ಹಾಯ್. ನಾನ್ ಪೊರ್ಕಿಗಳನ್ನ, ಕಂತ್ರಿಗಳನ್ನ, ಪರ್ದೇಸಿಗಳನ್ನ ನೋಡಿದೀನಿ, ಆದ್ರೆ ಫಸ್ಟ್ ಟೈಮ್ ಪ್ಲೇ ಬಾಯ್ನ ನೋಡ್ತಿರೋದು. ನಿಮ್ಮನ್ನ ನೋಡಿದ್ರೆ ನಮ್ ಚಿಕ್ಕಪ್ಪನು ತುಂಬಾ ಥ್ರಿಲ್ ಆಗ್ತಾರೆ. ಭಯ ಪಡಿಸ್ತಿದ್ದಾರೆ ಮೇಡಮ್. ಬರೋ ಕೇಳು, ನಮ್ಮ ಮಾವಂದ್ರನ್ನ ಈಗಲೇ ಬರೋ ಕೇಳು. ಒಂದ್ ನಿಮಿಷ. ಹಲೋ ಹೇಳಮ್ಮ ಪ್ರಿಯಾ. ಚಿಕ್ಕಪ್ಪ ಸ್ಟೇಷನ್ ಅಲ್ಲಿ ಇದ್ದೀರಾ? ಬ್ಯುಸಿ ಆಗಿದ್ರೆ ಹೇಳಿ, ಆಮೇಲೆ ಮಾಡ್ತೀನಿ. ಏನಿಲ್ಲ ಹೇಳು. ಏನೂ ಇಲ್ಲ, ಒಬ್ಬ ಪ್ಲೇ ಬಾಯ್ನ ಪರಿಚಯ ಮಾಡಿಸ್ಬೇಕಾಗಿತ್ತು. ಮೇಡಮ್ ಒಂದ್ಸರಿ ಮಾತಾಡ್ಬೋದಾ ನಮ್ಮ ಮಾವನ ಹತ್ರ? ಒಂದ್ಸರಿ, ಒಂದೇ ಒಂದ್ಸರಿ. ಸರಿ, ತುಂಬಾ ಅರ್ಜೆಂಟ್ ನಲ್ಲಿ ಇದ್ಯಾ, ತಗೋ. ಹಲೋ ಮಾಮ. ಒಂದು ನಿಮಿಷ ಅಲ್ಲಿದ್ರೆ ನಮ್ಮವ್ರು ಬಂದು ನಿನ್ನ ವಿಚಾರಿಸ್ಕೋತಾರೆ. ಅಬ್ಬಾ, ನಮ್ಮ ಮಾಮನ ವಾಯ್ಸು ರಫ್ ಆಗಿದೆ. ಅದ್ ಸರಿ, ಯಾರಮ್ಮ ನೀನು? ನೀನು ಫೋನ್ ಇಡೋಷ್ಟರಲ್ಲಿ ನಿನಗೆ ಗೊತ್ತಾಗುತ್ತೆ. ಅಬ್ಬಾ, ನಂಗೆ ಭಯ ಆಗ್ತಿದೆ. ಸರಿ, ಫೋನ್ ಕಟ್ ಮಾಡಿದೆ. ಏನಿವಾಗ? ಏನದು ಈ ಸರಿ ACP ಮಗಳನ್ನೇ ಹತ್ತ ಗಾಡಿ? ಹಲೋ ಪ್ಲೇ ಬಾಯ್, ಫೋನ್ ಕೊಟ್ಟು ಹೋಗು. ಕೊಡಪ್ಪ ಪ್ಲೇ ಬಾಯ್. ಸರ್ ಕೊಟ್ಬಿಡ್ತೀನಿ ಸರ್. ನಮ್ಮ ಚಿಕ್ಕಪ್ಪ ACP ಅಂತ ಹೇಳ್ಬಾರ್ದಕ್ಕ. ಹ್ಯಾಪಿ ಜರ್ನಿ ಪ್ಲೇ ಬಾಯ್. ಅದ್ ಸರಿ, ನೀನೆಲ್ಗೆ? ನಾವಿಬ್ರು ಇಸ್ಕಾನ್ ಟೆಂಪಲ್ಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡಿರ್ಲಿಲ್ವಾ? ಸಾರಿ ಕಣೆ, ನಂಗೆ ಬರಕ್ಕಾಗಲ್ಲ, ನಂಗೊಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ಓ, ಇಂಪಾರ್ಟೆಂಟ್ ಮೀಟಿಂಗಾ? ನನ್ಗೆ ಅರ್ಥ ಆಯ್ತು. ನಿನ್ ಬಾಯ್ ಫ್ರೆಂಡ್ನ ಮೀಟ್ ಮಾಡೋ ಪ್ರೋಗ್ರಾಮ್ ಹಾಕೊಂಡಿದ್ಯಾ, ನನ್ನನ್ನು ಅವಾಯ್ಡ್ ಮಾಡೋಕೆ ಸುಳ್ಳು ಹೇಳ್ತಿದ್ಯಾ, ಅಷ್ಟೇ ತಾನೇ? ಹೇಳೆ, ಇದೇ ತಾನೇ ನಿನ್ ಪ್ರೋಗ್ರಾಮ್? ಹೌದೇ, ಏನೀಗ? ಏನೂ ಇಲ್ಲ, ನಾನು ಬರ್ತೀನಿ. ನೋ ಪ್ಲೀಸ್, ನೋ ಪ್ಲೀಸ್. ಏನೇ ಇಲ್ಲಿ ಕರ್ಕೊಂಡು ಸಾಯಿಸ್ಬಿಡ್ದೆ. ಬಾಯ್ ಫ್ರೆಂಡ್ ನೋಡ್ಬೇಕು ಅಂದ್ಯಲ್ಲ, ಅದಕ್ಕೆ ಕರ್ಕೊಂಡ್ ಬಂದೆ. ಅವರು ಇಲ್ಲಿ ಮ್ಯಾನೇಜರಾ? ಅಂದ್ರೆ ನಮ್ಗೆ ಇಲ್ಲೆಲ್ಲ ಫ್ರೀ 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 ಅಲ್ವಾ? ಇಳಿ. ಅದಕ್ಕೆ ಕಣೆ ನಾನು ಇನ್ನಿಲ್ಲಿ ಕರ್ಕೊಂಡ್ ಬರಲ್ಲ ಅಂತ ಹೇಳಿದ್ದು. ಟಾರ್ಚರ್ಗೆ ಸ್ವಲ್ಪ ಕನ್ಫ್ಯೂಷನ್ ಆಡ್ ಮಾಡಿ ಸಾಯಿಸ್ಬಿಡ್ತೀಯ. ಸಾರಿ. ಹಿ ಈಸ್ ಅ ಪೇಂಟರ್. ಹಾ, ನೌ ಐ ಅಂಡರ್ಸ್ಟ್ಯಾಂಡ್. ನಿನ್ ಬಾಯ್ ಫ್ರೆಂಡ್ಗೆ ಒಳ್ಳೆ ಟೇಸ್ಟ್ ಇದೆ ಕಣೆ. ನಿನ್ನೆ ಸೆಲೆಕ್ಟ್ ಮಾಡ್ಕೊಂಡ್ ಹಾಗೆ ಈ ವಾಲ್ ಕಲರ್ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಆರ್ಟಿಸ್ಟೇ, ಪೇಂಟರ್ ಅಂದ್ರೆ ಆರ್ಟಿಸ್ಟ್, ಅರ್ಥ ಆಯ್ತಾ? ನಾನು ಅದನ್ನೇ ತಾನೇ ಹೇಳಿದ್ದು. ಫಸ್ಟ್ ನೀನು ಒಳಗಡೆ ನಡಿ, ಆಮೇಲೆ ನಿಂಗೆ ಎಲ್ಲ ಅರ್ಥ ಆಗುತ್ತೆ. ಬಾ. ಏಯ್, ಇಲ್ಲಿಗೆ ಬಂದ್ರೆಲ್ಲ ಅರ್ಥ ಆಗುತ್ತೆ ಅಂದಲ್ಲೇ? ಏನೇ ಅರ್ಥ ಆಗ್ತಿದೆ ನಿನ್ಗಿದ್ರಲ್ಲಿ? ಹಂಗ್ ನೋಡ್ತಾ ನಿಂತಿದ್ಯಾ? ಇಷ್ಟೊತ್ತು ನಿನ್ನ ನೀನು ಕನ್ನಡಿಲೇ ನೋಡ್ಕೊಂಡಿರಲ್ಲ. ಅದು ನೋಡೋರ್ ಕಣ್ಣಲ್ಲಿರುತ್ತೆ, ನಿಂಗದೆಲ್ಲ ಅರ್ಥ ಆಗಲ್ಲ ಬಿಡೆ. ಹೌದಾ? ನೋಡೋ ಕಣ್ಣಲ್ಲಿರುತ್ತಾ? ಹಾಗಾದ್ರೆ ಈ ಕಣ್ಣಿಗೆ ಏನ್ ಕಾಣುತ್ತೆ ಅಂತ ಕೇಳೋಣ. ಎಕ್ಸ್ಕ್ಯೂಸ್ ಮೀ, ನಿಮ್ಗೆ ಈ ಪೇಂಟಿಂಗ್ ಅಲ್ಲಿ ಏನ್ ಕಾಣಿಸ್ತಿದೆ? ನನಗೆ 2 ಲಕ್ಷ ಕಾಣಿಸ್ತಾ ಇದೆ. 2 ಲಕ್ಷನಾ? ಹಾಯ್ ಪ್ರಿಯಾ, ಹೌ ಆರ್ ಯು? ಐ ಆಮ್ ಫೈನ್, ಹೌ ಆರ್ ಯು? ಐ ಆಮ್ ಗುಡ್. ಬರ್ಲಾ? ಯಾ, ಟೆಲ್ ಮೀ. ಹೇಸ್ ಕಾರ್ತಿಕ್, ರಂಜಿತ್ಸ್ ಮ್ಯಾನೇಜರ್. ಅವರು ಬಸ್ವ, ರಂಜಿತ್ಸ್ ಡ್ರೈವರ್. ಅಂಡ್ ದಟ್ಸ್ ವಂಶಿ, ಈ ಹೋಟೆಲ್ ಮ್ಯಾನೇಜರ್. ವೇಟರ್ನ, ವಾಚ್ಮ್ಯಾನ್ನ, ಕ್ಲೀನರ್ನ ಎಲ್ಲಾರನ್ನೂ ಬೇಗ ಪರಿಚಯ ಮಾಡಿಸ್ಬಿಡು. ಏನಂದ್ರೆ? ಮತ್ ಇನ್ನೇನೆ, ನಿನ್ನ ಬಾಯ್ ಫ್ರೆಂಡ್ ನ ಮೀಟ್ ಮಾಡಿಸು ಅಂತ ಕರ್ಕೊಂಬಂದ್ರೆ ಬೇರೆ ಎಲ್ಲಾರನ್ನೂ ಪರಿಚಯ ಮಾಡಿಸಿದ್ಯಾ. ಬಾಯ್ ಫ್ರೆಂಡ್ ನ ತೋರಿಸ್ಬೇಕು ಅಂದ್ರೆ ಸ್ವಲ್ಪ ಬಿಲ್ಡಪ್ ಇರ್ಬೇಕಲ್ವಾ? ಈಗ ತೋರಿಸ್ತೀಯೋ ಇಲ್ವೋ? ದೇರ್ ಹಿ ಈಸ್.
ಸೂಪರ್ ಆಗಿದ್ದಾನೆ. ಬಟ್ ಇಸ್ ಇಟ್ ಟ್ರೂ? ಏನೇ ಇದು ನಿಜಾನೇನಾ? ನನ್ಗೆ ಇಂಗ್ಲಿಷ್ ಕನ್ನಡ ಎರಡು ಬರುತ್ತೆ. ಫಸ್ಟ್ ನೀನ್ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ಯೋ ಅದನ್ನ ಹೇಳು. ಈ ಪೇಂಟಿಂಗ್ ಬಗ್ಗೆ ಕಣೆ, ನಿಜವಾಗ್ಲೂ 2 ಲಕ್ಷನಾ? Ladies and gentlemen, we feel very proud and in fact lucky to be conducting this art exhibition. Please give a round of applause to our modern Ravi Verma, Mr. Ranjit. Mr. Ranjit, come here and join us. ಇತಿಹಾಸದಲ್ಲಿ ಬೆಥೆವನ್ ಅನ್ನೋ ಒಬ್ಬ ಕಿವುಡ ಪ್ರಪಂಚಕ್ಕೆ ತನ್ನ ಅದ್ಭುತವಾದ ಸಂಗೀತವನ್ನ ಕೊಟ್ಟಿರೋ ವಿಷಯ ನಮಗೆಲ್ಲ ಗೊತ್ತು. ಅದೇ ತರ ಕಣ್ ಕಾಣಿಸದೇ ಇದ್ರು ತನ್ನ ಪೇಂಟಿಂಗ್ಸ್ ಮುಖಾಂತರ ಅವ್ರದೇ ಆದ ಪ್ರಪಂಚನ ನಮ್ಗೆಲ್ಲ ಪರಿಚಯ ಮಾಡಿಸ್ತಿದ್ದಾರೆ ಮಿಸ್ಟರ್ ರಂಜಿತ್. ಅಂಡ್ ಮೋರ್ ದೆನ್ ಅನ್ ಆರ್ಟಿಸ್ಟ್, ಹಿ ಇಸ್ ಎ ವೆರಿ ಕೈಂಡ್ ಮ್ಯಾನ್. ಆದ ಕಾರಣವಾಗಿ ರಂಜಿತ್ ಅವರಿಗೆ ಎಕ್ಸಿಬಿಷನ್ ಕಂಡಕ್ಟ್ ಮಾಡೋದಕ್ಕೆ ನಮ್ಮ ಹೋಟೆಲ್ ಪರವಾಗಿ ಸದಾ ನಾವು ಸಪೋರ್ಟ್ ಮಾಡ್ತಾ ಇರ್ತೀವಿ. ಥ್ಯಾಂಕ್ ಯು ಎವ್ರಿಬಡಿ for making this event possible. ಏನೇ ಇದು? ಏನೇ ನಿನಗೇನಾದ್ರೂ ತಲೆ ಕೆಟ್ಟಿದ್ಯಾ? ಏನಾಯ್ತೆ? ಏನಾಯ್ತು ಅಂತ ಕೇಳ್ತೀಯಾ? ಅವನ್ ಕಣ್ಣು. ಹೌದು, ಹೀಸ್ ಬ್ಲೈಂಡ್. ಅದ್ ಗೊತ್ತಿದ್ದು ನೀನು ಅವನ್ನ ಲವ್ ಮಾಡ್ತಿದ್ಯಾ? ಕಣ್ಣು ಕಾಣಿಸೋ ಹುಡುಗಿರ್ನ ಕಾಮುಕರ ತರ ನೋಡೋ ಎಲ್ಲಾ ಗಂಡಸರಿಗಿಂತ ಎದುರಾಗೋ ಪ್ರತಿಯೊಬ್ಬರನ್ನು ಮನಸ್ಸಿನಿಂದ ನೋಡಿ ಅವ್ರ ಕೈಲಾಗೋಷ್ಟು ಸಹಾಯ ಮಾಡೋ ರಂಜಿತ್ ಎಷ್ಟೋ ಬೆಟರ್ ಕಣೆ. ಆದ್ರೂ ನೀನ್ ಅವನ ಜೊತೆ ಹ್ಯಾಪಿಯಾಗಿರ್ತೀನಿ ಅನ್ಸತ್ತಾ? ಖಂಡಿತವಾಗ್ಲು ಕಣೆ, ನಾನು ಅವ್ರ ಜೊತೆ ತುಂಬಾ ಸಂತೋಷವಾಗಿರ್ತೀನಿ. ಏಯ್, ಅದೇಕೆ ಅವ್ರ ಹಂಗೆ ಹೋಗ್ಬಿಟ್ರು? ನಿನ್ಗೆ ಯಾಕೆ ಅಷ್ಟೊಂದು ಟೆನ್ಷನು? ಇದು ನನ್ಗೆ 6 ತಿಂಗಳು ಮುಂಚೆಯಿಂದಾನೇ ಅಭ್ಯಾಸ. ಹಲೋ, ಫೀಸಾ ಮೊನ್ನೆನೇ ಅಲ್ವಾ ಸರ್? 2 ತಿಂಗಳದ್ದು ಸೇರ್ಸ್ ಕಟ್ಟಿದ್ದೀನಿ. ಈಗ ಮತ್ತೆ ಅರ್ಜೆಂಟಾಗಿ 10,000 ಕಟ್ಟಬೇಕು ಅಂದ್ರೆ ಹೆಂಗೆ ಸರ್? ನಾನು ಆಮೇಲೆ ಕಾಲ್ ಮಾಡ್ತೀನಿ ಸರ್. ಬನ್ನಿ ಸರ್, ಕೂತ್ಕೊಳ್ಳಿ. ಸ್ಟೆಪ್ಪು ಸರ್. ರಂಜಿತ್ ಅಣ್ಣ, ನಮ್ ಚಿನ್ನು ಸರ್. ಹೇಗಿದೆಯಾ ಚಿನ್ನು? ಸೂಪರ್ ಅಣ್ಣ. ಬಂದಿರೋರು ರಂಜಿತ್ ಅವರೇ ಅಂತ ನಿನಗೆ ಹೇಗ್ ಗೊತ್ತಾಯ್ತು ಚಿನ್ನು? ಮಂಡೇ ದಿನ ಲಂಚ್ ಟೈಮ್ ಆದ್ಮೇಲೆ ಬರೋ ಏಕೈಕ ವ್ಯಕ್ತಿ ರಂಜಿತ್ ಅಣ್ಣ. ನೀವು ಮಾಡಿರೋ ಸಹಾಯದಿಂದನೇ ಇವತ್ತು ಈ ಮಕ್ಕಳು ಓದ್ಕೋತಾ ಆಡ್ಕೋತಾ ಬದುಕೋದನ್ನ ಕಲಿತಾ ಇದ್ದಾರೆ ಸರ್. ಏನು ಸಂಬಂಧ ಇಲ್ಲರೋ ನೀವೇ ಈ ಮಕ್ಕಳಿಗೆ ಎಲ್ಲ ಆಗಿದ್ದೀರಿ. ನನ್ಗೆಲ್ಲ ಇವರೇ. ಇವರೆಷ್ಟು ಅದೃಷ್ಟವಂತರು ಯಾರಿಗೂ ಗೊತ್ತಿಲ್ಲ. ತುಂಬಾ ಸಂತೋಷ ಸರ್. ಬಸವ. ಹಾ ಸರ್. ಸರ್, ಥ್ಯಾಂಕ್ ಯು ಸರ್.
ಜಗವೇ ನಾಟಕ ರಂಗ, ಈ ಬದುಕೊಂದು ರಣರಂಗ. ಅಲೆಮಾರಿಯ ಜೀವನ ನಂದು, ಅತಿರೇಕವು ವಿಧಿಯೇ ನಿಂದು. ಕಡಿವಾಣವೇ ಇಲ್ಲದ ಕುದುರೆ, ಮನಸೋಡಿದೆ ಏನಿದು ಮಧಿರೆ. ಆ ದೇವರಿಗೇನಿದು ತೆವಲು, ನನ್ನ ಬಾಳನ್ನು ಮಾಡಿದ ಕವಲು. ಎಚ್ಚರದಲ್ಲಿರೋ ಮಚ್ಚರವು ನನ್ನ ಚುಚ್ಚಿದೆ ತನ್ನದೆ ಇಚ್ಛೆಯಲಿ. ಸ್ವೇಚ್ಛೆಯಲಿ ಪರಮೋಚ್ಛೆಯಲಿ ನನ್ನ ಜೀವವ ಹಿಂಡಿದೆ ರಚ್ಚೆಯಲಿ. ಮುಳ್ಳು ಮೂಡಿರೋ ಚಪ್ಪಲಿನ ಈ ಜಗದಲ್ಲಿ ಒಂಟಿಗ ತಬ್ಬಲಿನ. ಕತ್ತಲಿನ ಬರಿ ಬೆತ್ತಲಿನ ಮರದಿಂದ ಉದುರಿದ ತರಗೆಲಿನ. ಗೋಮುಖವ ಧರಿಸಿರುವ ರಕ್ಕಸನ ನಾನಿಲ್ಲಿ, ದಿಕ್ಕುಗಳೇ ಕೂಗುತ್ತಿವೆ ಕರ್ಕಶದ ದನಿಯಲ್ಲಿ. ಈ ಜಗವೇ ನಾಟಕ ರಂಗ, ಈ ಬದುಕೊಂದು ರಣರಂಗ. ಅಲೆಮಾರಿಯ ಜೀವನ ನಂದು, ಅತಿರೇಕವು ವಿಧಿಯೇ ನಿಂದು. ಎತ್ತಣ ಹೊರಟಿದೆ ಬದುಕು ಇದು, ಕೊನೆ ಮುಟ್ಟುವುದೆಲ್ಲಿಗೂ ಕಾಣದಿದು. ಏರುವುದೋ ಕೆಳಜಾರುವುದೋ ವಿಧಿದೊಂಬರಾಟದಲ್ಲಿ ಮುಗಿಸುವುದು. ಶೀರ್ಷಿಕೆ ಏನದು ಈ ಕಥೆಗೆ, ಬೆಳಕನ್ನೇ ನೀಡದ ದೀವಟಿಗೆ. ದೇವರಿಗೆ ಪರಮಾತ್ಮನಿಗೆ ಈ ಪ್ರಶ್ನೆ ಬದುಕನು ಬರೆದವಗೆ. ಹಣೆ ಬರಹ ಕೆತ್ತಿರುವ ಓ ಬ್ರಹ್ಮನ ಬಾಯಿಲ್ಲಿ, ಒಗಟುಗಳ ರಾಶಿ ಇದೆ ಬಿಡಿಸಯ್ಯ ಬಂದಿಲ್ಲಿ. ಈ ಜಗವೇ ನಾಟಕ ರಂಗ, ಈ ಬದುಕೊಂದು ರಣರಂಗ. ಅಲೆಮಾರಿಯ ಜೀವನ ನಂದು, ಅತಿರೇಕವು ವಿಧಿಯೇ ನಿಂದು. ಕಡಿವಾಣವೇ ಇಲ್ಲದ ಕುದುರೆ, ಮನಸೋಡಿದೆ ಏನಿದು ಮಧಿರೆ. ಆ ದೇವರಿಗೇನಿದು ತೆವಲು, ನನ್ನ ಬಾಳನು ಮಾಡಿದ ಕವಲು.